ಕನ್ನಡಿಗರ ನಮಸ್ಕಾರ. ಇವತ್ತು ನಾವು ನಮ್ಮ ಮೈಸೂರು ಜಿಲ್ಲಾ ಕಚೇರಿ KRS ಪಕ್ಷದ ಕಚೇರಿಯಲ್ಲಿ ನಮ್ಮ ಮೈಸೂರು ನಗರ ಘಟಕದ ಅಧ್ಯಕ್ಷರಾದ ನಾಗೇಂದ್ರ ಅವರ ದಿನಾಚರಣೆ ಇರೋದ್ರಿಂದ ಇವತ್ತು ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಮೈಸೂರು ಜಿಲ್ಲಾ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರಾರಂಭಿಸಿಕೊಂಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಸರ್ ಅವರ ಸಮಕ್ಷಮದಲ್ಲೂ ಕೂಡ, ಹಾಗೆ ಇಲ್ಲಿನ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮತ್ತು ಇತರ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿ ಒಳ್ಳೆ ಆಯಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲನೂ ಕೊಡಲಿ, ಮತ್ತು ಇದೇ ರೀತಿ ಹೋರಾಟ ಮಾಡುವ ಗುಣವನ್ನು ಕೊಡಲಿ, ನಾಯಕತ್ವ ಗುಣವನ್ನು ಕೊಡಲಿ, ಮತ್ತು ರಾಜಕೀಯದಲ್ಲಿ ಉತ್ತುಂಗ ಸ್ಥಾನಕ್ಕೆ ಏರಲಿ, ಮತ್ತು ಇವರಿಂದ ಕೆಲವೊಂದು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತ ಒಂದು ಆಶಿಸುತ್ತಾ ಇವತ್ತು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಿದ್ದೀವಿ. ಹೇಳಬೇಕು ಅಂದರೆ ನಮ್ಮ ನಾಗೇಂದ್ರ ಅವರು ಭಾಳ ಅಚ್ಚುಕಟ್ಟಾಗಿ ಒಂದು 2 ವರ್ಷದಿಂದ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಇವತ್ತು ಇಷ್ಟೊಂದು ದೊಡ್ಡ ಕಚೇರಿ ಆಗೋದಕ್ಕೆ ತಾವು ಕೂಡ ಶ್ರಮಿಸಿ, ಇತರರ ಜೊತೆ ಶ್ರಮಿಸಿ ಇವತ್ತು ಮೈಸೂರಲ್ಲಿ ಗ್ರಾಮಾಂತರ ನಗರ ಘಟಕ ಆಗೋದಕ್ಕೂ ಕೂಡ ಬಹಳಷ್ಟು ಶ್ರಮಿಸ್ತಾ ಇವತ್ತು ಮೈಸೂರು ನಗರದಲ್ಲಿ ಅತಿ ಹೆಚ್ಚಾಗಿ ಒಂದು ಕಾರ್ಯೋನ್ಮುಖವಾಗಿ ಸದಸ್ಯತ್ವವನ್ನು ಮಾಡಿಸ್ತಾ KRS ಪಕ್ಷದ ಸಿದ್ಧಾಂತಗಳನ್ನು ಜನರಿಗೆ ತಿಳಿಸ್ತಾ ಅವರನ್ನು ಕೂಡ ಪಕ್ಷಕ್ಕೆ ಕರೆತಂದು ಈ ಪಕ್ಷವನ್ನು ಒಂದು ಉನ್ನತ ಮಟ್ಟದಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತಹ ಒಬ್ಬ ನಾಯಕನಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ಈ ದಿನ ನಾಗೇಂದ್ರ ಅವರ ಹುಟ್ಟುಹಬ್ಬದ ದಿನ, ಸಂತೋಷದ ದಿನ. ನಿಜವಾಗ್ಲೂ ಇವತ್ತು ಒಂದು ನಾವು ಎಲ್ಲಿ ಹೊರಗಡೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇತ್ತು, ಅದು ಕಾರಣಾಂತರದಿಂದ ಅದರದ್ದು ಆಗಲಿಲ್ಲ. ಆ ಕಾರಣ ಒಂದು ರೀತಿ ನಮಗೆ ಒಳ್ಳೆಯದು ಅನಿಸುತ್ತೋ ಕೆಟ್ಟದ್ದು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತು ದಿನ ನಾವಿಲ್ಲಿ ಬಂದು ಈ ಸಮಯನ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಪಕ್ಷದ ಮುಖಂಡತ್ವವನ್ನು ತಗೊಂಡು ಮೈಸೂರು ಭಾಗದಲ್ಲಿ ಪ್ರಾಮಾಣಿಕವಾದಂಥ ನೆಲೆಗಟ್ಟಿನಲ್ಲಿ ಒಂದು ರಾಜಕೀಯ ವ್ಯವಸ್ಥೆಯನ್ನ ಶುದ್ಧತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ನಾಗೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ನಾವೆಲ್ಲ ಬಂದಿದ್ವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಒಳ್ಳೆಯದಾಗಲಿ. ನಮ್ಮ ಅವರಿಗೆ ಹಾರೈಸಿ ರಾಜಕೀಯದ ಉತ್ತಮವಾದಂಥ ಏನು ಸ್ವಚ್ಛ ಪ್ರಾಮಾಣಿಕ ಜನಪದ ರಾಜಕಾರಣ ಅಂತ ಏನು ಮಾಡ್ತಾ ಇದ್ವಿ, ಆ ರಾಜಕಾರಣದ ಉತ್ತುಂಗಕ್ಕೆ ಕರೆದುಕೊಂಡು ಹೋಗ್ಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯ ಅಂತ ನಮ್ಮ ಅಧ್ಯಕ್ಷರಿಗೆ ಮಾತಾಡಿದ್ದೀನಿ. ಹಾಕಿ ಸರ್, ಫಸ್ಟ್ ಹಾಕಿ ಹಾಕಿ ಅದರಿಂದ ಹಾಕಿ ಅದು ಬೇಡ ಹಾಕಿ ಪಡಿಸಿದ್ರ ಆಯ್ತು ಪಡಿಸೋಣ. ನಾಗೇಂದ್ರ ನೋಡಿ, ಮೈಸೂರಿನಲ್ಲಿ ಮೈಸೂರು ಪೇಟ ಅದಕ್ಕೆ ಅದೇ ಆದಂಥ ಮಹತ್ವ ಇದೆ. ಆ ಪೇಟವನ್ನು ತೋರಿಸೋಣ ನಾವು. ನಮ್ಮ ಪಕ್ಷಕ್ಕೆ ಸಿದ್ಧಾಂತಕ್ಕೆ ಅದು ಇಲ್ಲದೇ ಇದ್ರೂ ಕೂಡ ನಮ್ಮ ಮೈಸೂರಿನ ಹಿರಿಮೆಯನ್ನು ಕಳ್ಕೋಬಾರದು ನಾವು ಅನ್ನುವಂಥ ಆ ಗರಿಮೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮೈಸೂರು ಪೇಟವನ್ನು ಅವರಿಗೆ ತೊಡಸ್ತಾ ಇದ್ವಿ. ಒಳ್ಳೇದಾಗಲಿ. ಫಸ್ಟ್ ಕೊಟ್ಟಾದ್ಮೇಲೆ ಮಾತಾಡಿದ್ರೆ ಅಧ್ಯಕ್ಷರ ಭಾಷಣ ಈಗ ಕೊಡಿಯಮ್ಮ ನೀವು ಅದನ್ನ ಗಿಡನ ಅವ್ರಿಗೆ. ಬನ್ನಿ, ನೀವು ಮನೆಗೆ ಬನ್ನಿ, ಅವ್ರ ಬನ್ನಿ, ಪ್ರಧಾನ ಕಾರ್ಯದರ್ಶಿ ಅವರು ಒಳಗಡೆ ಬನ್ನಿ, ಎಲ್ಲ ಬನ್ನಿ, 4 ಜನ ಬನ್ನಿ, ಕಾಣ್ಬೇಕು 4 ಜನ ನಮಗೆ. ಅವರಿಗೆ ಪುಷ್ಪದ ಗಿಡವನ್ನೇ ಬರೀ ಹೂ ಕೊಟ್ಟರೆ ಸಾಕು, ಗಿಡವನ್ನೇ ಕೊಟ್ಟು ಅವರ ಬಾಳಬೇಕು, ಅವಾಗ ಅಳುತ್ತಾನೆ ಇರಲಿ, ಕಂಟಿನ್ಯೂ ಆಗಿರಲಿ ಅನ್ನೋದಕ್ಕೋಸ್ಕರ. ಒಂದು ದಿನ ಅಳಿದ ಹೂವಲ್ಲ ಇದು, ಸಂಪೂರ್ಣವಾಗಿ ಅವ್ರ ಮನೆಯಲ್ಲಿ ಹೂ ಗಿಡ ಬೆಳೀಲಿ, ಹೂ ಬೆಳೀಲಿ, ಅವ್ರ ಮನೆಗೆ ಕೂಡ ಅದೇ ನಗ್ತಾ ಇರಲಿ ಅಂತ ಅವರು ನಮ್ಮ ಮಹಿಳಾ ತಂಡ ಹಾರೈಸ್ತಾ ಇದೆ. ದಯವಿಟ್ಟು ಅದಾಗಲಿ. ಥ್ಯಾಂಕ್ ಯು. ಪಕ್ಷದ ಅಡ್ಕೋದೆ ಮಾಡ್ತೀರಾ? ಮೊದಲು ಮಾತಾಡ್ಬಿಡ್ಲಿ ಸರ್, ಮಾತಾಡಿ ಅಂತ. ಬಂಧುಗಳೇ ನಮಸ್ಕಾರ. ಇವತ್ತು ನಮ್ಮ ಪ್ರಾದೇಶಿಕ ಕಚೇರಿಯಲ್ಲಿ ನಮ್ಮ KRS ಪಕ್ಷದ ಪದಾಧಿಕಾರಿಗಳು ಮತ್ತು ರಾಜ್ಯ ಸದಸ್ಯರುಗಳು ಮತ್ತು ರವಿಕುಮಾರ್ ಸರ್ ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಂಥ ಸೋಮಸುಂದರ್ ಸರು, ನಮ್ಮ ನ್ಯಾಯವಾದಿ ವಕೀಲರಂಥ ರವಿ ಸರು ಮತ್ತು ನಮ್ಮ ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ನನಗೆ ಬರ್ತ್ಡೇ ಮಾಡಬೇಕು ಅಂತೇಳಿ ಇತ್ತು. ನಾನು ಯಾರಿಗೂ ಸಹ ತಿಳಿಸಿರಲಿಲ್ಲ. ನಂತರ ಕಾರಣಾಂತರದಿಂದ ನಮ್ಮ ರಾಜ್ಯ ನಮ್ಮ ಉಪಾಧ್ಯಕ್ಷರ ಗೊತ್ತಾಗಿ ವಿಷಯ ಈಗ ಅರೇಂಜ್ ಮಾಡಿದ್ದಾರೆ.
ಒಂದು ಕಡೆ ತುಂಬ ಸಂತೋಷ ಪಡ್ತೀನಿ, ಇನ್ನೊಂದು ಕಡೆ ದುಃಖನೂ ಆಗ್ತಿದೆ. ಬಟ್ ಇವತ್ತು ನಮ್ಮ ಅಕ್ಕನೇ ಆಗಲಿ ತಂಗಿನೇ ಆಗಲಿ ಯಾರು ನನ್ನ ಜೊತೆಗೆ ಇವತ್ತು ನಿಂತಲ್ಲಿ ಇವತ್ತು ನನ್ನ KRS ಪಕ್ಷದ ತಂಡ ನಿಂತು ನನಗೆ ಇವತ್ತು ಒಂದು ನನ್ನ ಹುಟ್ಟದ ಹಬ್ಬನ ಆಚರಿಸ್ತಾ ಇದ್ದಾರೆ. ನನ್ನ ಗೊತ್ತು ಮಟ್ಟಿಗೆ ನನ್ನ ಹುಟ್ಟದ ಹಬ್ಬನ ನಾನು ನಮ್ಮ ಮನೇಲೂ ಸಹ ನಮ್ಮ ತಂದೆ ತಾಯಿಯಲ್ಲಿ ನಮ್ಮ ಹೆಂಡತಿ ಮಕ್ಕಳಲ್ಲಿ ಯಾರ ಜೊತೆಗೂ ನಾನು ಮಾಡ್ಕೊಂಡಿಲ್ಲ. ಇವತ್ತು ನಮ್ಮ KRS ತಂಡ ಇವತ್ತು ಇಷ್ಟು ಪ್ರೀತಿ ವಿಶ್ವಾಸದಿಂದ ನನಗೆ ಮಾಡ್ತಾ ಇರೋದು ನೋಡೋದು ತುಂಬ ಕಣ್ಣೀರು ಬರ್ತಾ ಇದೆ, ನನಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಭಾಳ ದುಃಖ ಆಗ್ತಾಯಿದೆ, ಬೇಜಾರು ಮಾಡ್ಕೊಬೇಡಿ. ಭಾಳ ಖುಷಿ, ಭಾಳ ಸಂತೋಷ ಪಡ್ತಾ ಇದ್ದೀನಿ. ಇವತ್ತು ಸದಾ ಇನ್ನು ಮುಂದೆ ನಮ್ಮ KRS ಪಾಟೀಲ್ ಇದೇ ರೀತಿ ನನಗೆ ಸಹಕಾರ ಕೊಟ್ಟು ಕೆಲಸದಲ್ಲಿ ಇದೇ ರೀತಿ ನನಗೆ ಸಹಕಾರ ಕೊಟ್ಟು ಕೆಲಸ ಮಾಡೋಕ್ಕೆ ನನ್ನ ಜೊತೆಗೆ ನಿಂತರೆ ಅಷ್ಟೇ ನಾನು ಕೇಳ್ಕೊತಿರೋದು. ಇವತ್ತು ಹುಟ್ಟದ ಹಬ್ಬದ ಒಂದು ಶುಭ ದಿನ ಆಗಬೇಕು ನಮ್ಮ KRS ಪಕ್ಷಕ್ಕೆ. ಅದು ನಮ್ಮ KRS ಪಾಟೀಲ್ ಪ್ರತಿಯೊಬ್ಬರ ಜೊತೆ ನಿಂತು ಇದ್ದಾರೆ, ಸಹಕರಿಸಿ ನಾನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೊಂದು ಭಾಳ ತುಂಬ ಸಂತೋಷದ ವಿಷಯ. ನಾನು ಇಷ್ಟು ಹೇಳೋಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಾನು ಎರಡೂ ಮುಂದೆ ಬಂದಿದೆ ನೋಡಿ. Happy birthday to you. Happy birthday to you, Nagendra. Happy birthday to you. ಹ್ಯಾಪಿ ಬರ್ಡೇ ನಾಗೇಂದ್ರ ಅವ್ರಿಗೆ. ಅದೇನು ಕೇಳಲ್ಲ, ಅದೆಲ್ಲ ಅದಕ್ಕೆ ಹಾಕಿ ಕೊಬ್ಬರಿ ತುರಿ ಹಾಕಿಲಿ. ತಗೊಳ್ಳಿ ನಾಗೇಂದ್ರ ಅವ್ರಿಗೆ. ನಿಮ್ಮ ಒಬ್ಬಗೆ ತಿನ್ನಿಸ್ಬಿಟ್ರೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಲಿ ನಾಗೇಂದ್ರ ಅವರೇ, ಎಲ್ಲ ತಿನ್ಸಿ. ಕೇಕಲ್ಲ ಹುಟ್ಟು ಬಗ್ಗೆ ಶುಭವಾದ್ರೆ ದಯವಿಟ್ಟು ಬನ್ನಿ. ಸ್ವಲ್ಪ ಕೊಡಿ, ಸ್ವಲ್ಪ ಇಲ್ಲ ಎಲ್ಲ ಸಹೋದರನಂತೆ ಭಾವಿಸ್ಕೋಬೇಕು. ಅವ್ರಿಗೆ ಯಾವ ಹೋರಾಟಕ್ಕೆ ಎಲ್ಲರಿಗೂ ಸಹಕಾರ ಕೊಡಿ. ಅವ್ರಿಗೆ ಒಳ್ಳೆ ವ್ಯಕ್ತಿಯಾಗಿ ಮೈಸೂರಿಗೆ ಒಂದು ಹೆಸರು, ಪಕ್ಷಕ್ಕೆ ಒಂದು ಹೆಸರು ತಗೊಂಡು ತಗೊಳ್ಳಿ ಹೆಣ್ಣು ಕೊಯ್ರಿ. ಇದು ಇಂಪಾರ್ಟೆಂಟು. ಹೆಣ್ಣು ಕೊಯ್ರಿ ಈಗ ಕರೆಕ್ಟಾಗಿ